ಎಲ್ಲರೂ ಟೊಮೆಟೊ ಬಾತ್ನ ತಿಂದೇ ಇರ್ತೀರಾ. ಅದೇ ರೀತಿ ಟೊಮೊಟೊ ಬಾತ್ನ ಪಲಾವ್ ಸ್ಟೈಲಲ್ಲಿ ಹೇಗೆ ಮಾಡೋದು ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈಗ ನಾವೇನು ಮಾಡ್ತಾ ಇದ್ದೀವಿ, ಟೊಮೆಟೊ ಪಲಾವು, ಅದು 1 ಪಾಟ್ ರೆಸಿಪಿ. ಈಗ ನಾನು ತೋರಿಸ್ತಾ ಇರೋ ರೆಸಿಪಿ 3-4 ಜನಕ್ಕೆ ಕರೆಕ್ಟಾಗಿ ಆಗುತ್ತೆ. ಇದು ನಾವು ಬಾತ್ ಎಲ್ಲ ಕುಕ್ಕರಲ್ಲಿ ಮಾಡಿದ್ರೆ ತಳ ಎಲ್ಲ ಸೀದೋಗುತ್ತೆ ಅಂತ, ಸೊ ಅವ್ರಿಗೆಲ್ಲ ಇದೊಂದು ಟಿಪ್ಪು ಇದು. ಸೊ ಓಪನ್ ಮಾಡಿ ನೋಡೋಣ ನಾವು ಮಾಡಿರೋಂಥ ಟೊಮೊಟೊ ಪಲಾವ್ ಹೇಗೆ ಬಂದಿದೆ ಅಂತ. ಸ್ನೇಹಿತರೆ ನಮಸ್ಕಾರ, ಅಡುಗೆ ಮಾಸ್ಟರ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಎಲ್ಲರೂ ಟೊಮೆಟೊ ಬಾತ್ನ ತಿಂದೇ ಇರ್ತೀರಾ. ಅದೇ ರೀತಿ ಟೊಮೊಟೊ ಬಾತ್ನ ಪಲಾವ್ ಸ್ಟೈಲಲ್ಲಿ ಹೇಗೆ ಮಾಡೋದು ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬಹಳ ಸಿಂಪಲ್ಲು, ಕಮ್ಮಿ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಒಳ್ಳೆ ಟೊಮೊಟೊ ಪಲಾವ್ನ ಹೇಗೆ ಮಾಡ್ಬೋದು ನೋಡೋಣ ಬನ್ನಿ. ಮೊದಲಿಗೆ 1 ಕಪ್ ತೊಗೊಂಡಿದ್ದೀನಿ. ಆ ಕಪ್ಗೆ ನೋಡಿ 1 ತುಂಡು ಚಕ್ಕೆ ಹಾಕೋತಾ ಇದ್ದೀನಿ, 2 ಸ್ಟಾರ್ ಹೂವು ಹಾಕೊಂಡಿದ್ದೀನಿ, ಅರ್ಧ ಜಾಪತ್ರೆ ಹೂವು ಹಾಕೊಂಡಿದ್ದೀನಿ, 3 ಏಲಕ್ಕಿ ಹಾಕೊಂಡಿದ್ದೀನಿ, 3 ಮರಾಠಿ ಮೊಗ್ಗು ಹಾಕೊಂಡಿದ್ದೀನಿ, 4 ಏಲಕ್ಕಿ ಹಾಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ನೆನೆಯೋದಕ್ಕೆ ಇಟ್ಟಿರೋಣ. ಇದನ್ನು ಪಕ್ಕಕ್ಕೆ ಇಟ್ಕೊಂಡಿರೋಣ. ಮಸಾಲೆ ಪದಾರ್ಥಗಳನ್ನ ನಾವು ನೀರಲ್ಲಿ ಏನು ಹಾಕೊಂಡಿವಿ ಅದು ಪಕ್ಕದಲ್ಲಿ ಇಟ್ಕೊಂಡಿದ್ದೆ. ಈಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ದೇವ್ರನ್ನ ಸ್ಮರಿಸ್ಕೊಳ್ತಾ ಒಲೆ ಅಂಟಿಸ್ಕೊಳ್ಳೋಣ. ಮೊದಲಿಗೆ ಎಣ್ಣೆ ಹಾಕ್ಕೊಳ್ಳೋಣ. ನಾನಿಲ್ಲಿ ಸತ್ವ ಫುಡ್ಸ್ ಆ್ಯಂಡ್ ಬೆವರೇಜಸ್ ಅವರ ಕೋಲ್ಡ್ ಪ್ರೆಸ್ ಗ್ರೌಂಡ್ನಟ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ನಾನು 1 ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ. ಆ 1 ಕಪ್ ಅಕ್ಕಿಗೆ 1/4 ಕಪ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಈಗ ನಾವೇನು ಮಾಡ್ತಾ ಇದ್ದೀವಿ, ಟೊಮೆಟೊ ಪಲಾವು, ಅದು 1 ಪಾಟ್ ರೆಸಿಪಿ. ಕುಕ್ಕರ್ ಒಳಗಡೆ ಎಲ್ಲ ಐಟಮ್ ಹಾಕ್ಬಿಟ್ಟು ಮಾಡಿಬಿಟ್ರೆ ಒಂದು 1/4 ಗಂಟೆ 20 ನಿಮಿಷದಲ್ಲಿ ರೆಡಿಯಾಗಿ ಹೋಗುತ್ತೆ. ಸ್ನೇಹಿತರೆ ಎಣ್ಣೆ ಕಾದಿದೆ. ಮೊದಲಿಗೆ 1 ಸ್ಪೂನು ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಸಿಡಿತಾ ಇದೆ. 1 ಸ್ಪೂನು ಜೀರಿಗೆ ಹಾಕೋತಾ ಇದ್ದೀನಿ ಇದಕ್ಕೇನೆ. ಅದ್ರ ಜೊತೆಗೆ ಅರ್ಧ ಸ್ಪೂನ್ ಆಗೋಷ್ಟು ಸೋಂಪು ಕಾಳು ಹಾಕ್ಕೊಂಡಿದ್ದೀನಿ. ನಾನು 3 ಈರುಳ್ಳಿನ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದರ ಜೊತೆಗೆ ನಾವು ನೆನೆಸಿಟ್ಟಿದ್ವಲ್ಲ ಮಸಾಲೆ ಪದಾರ್ಥಗಳು ಅಷ್ಟನ್ನು ಇಲ್ಲೇ ಹಾಕೋತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಆದರೆ ಪಲಾವ್ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಸ್ನೇಹಿತರೆ ನೋಡ್ಬೋದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟದು ಹಸಿ ವಾಸನೆ ಪೂರ್ತಿ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಅಷ್ಟೊತ್ತಿಗೆ ಈರುಳ್ಳಿ ಕೂಡ ಪೂರ್ತಿ ಫ್ರೈ ಆಗಿರುತ್ತೆ. ಸ್ನೇಹಿತರೆ ಈರುಳ್ಳಿ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ 1/4 ಕಪ್ ಆಗೋಷ್ಟು ಪುದೀನ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ 3 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇವತ್ತಿನ ಪಲಾವ್ನ ಮೇಯ್ನ್ ಇಂಗ್ರೀಡಿಯೆಂಟು ಟೊಮೊಟೊ. 3 ಟೊಮೆಟೊನ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಇಲ್ಲೇ ಹಾಕ್ಕೊಂಡಿದ್ದೀನಿ. ಟೊಮೊಟೊನು ಒಂದು ಸಲ ಫ್ರೈ ಮಾಡ್ಕೊಂಬಿಡೋಣ ಚೆನ್ನಾಗಿ. ಸ್ನೇಹಿತರೆ ಟೊಮೊಟೊ ಕೂಡ ಅರ್ಧ ಫ್ರೈ ಆಗಿದೆ. ಈಗ ಇದಕ್ಕೆ 1/4 ಕಪ್ಪು ಬಟಾಣಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡಿದ್ದೀನಿ. ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಹಾಕಿದ್ರೆ ಅಂತ ಅಂದ್ಬಿಟ್ಟು 1/4 ಕಪ್ ಆಗೋಷ್ಟು ಸ್ವೀಟ್ ಕಾರ್ನ್ ಕೂಡ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಗೋಡಂಬಿ ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು ಸಲ ಬಾಡಿಸ್ಕೊಂಬಿಡೋಣ ಚೆನ್ನಾಗಿ. ಸ್ನೇಹಿತರೆ ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಮಸಾಲ ಪುಡಿಗಳನ್ನ ಹಾಕೊಂಬಿಡೋಣ. ಮೊದಲಿಗೆ 1 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕೋತಾ ಇದ್ದೀನಿ, 1 ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ, 1/4 ಚಮಚ ಗರಂ ಮಸಾಲ ಹಾಕೋತಾ ಇದ್ದೀನಿ. ಕಲರ್ ಚೆನ್ನಾಗಿ ಬರುತ್ತೆ ಅಂತ 1 ಸ್ಪೂನ್ ಆಗೋಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಂಡಿದ್ದೀನಿ. ಒಂದು ಸಲ ಇದನ್ನು ಫ್ರೈ ಮಾಡೋಣ. ಫ್ರೈ ಮಾಡಿಬಿಟ್ಟು ಇದಕ್ಕೆ ಈಗ ನೀರನ್ನ ಹಾಕ್ಕೊಂಬಿಡೋಣ. ಸ್ನೇಹಿತರೆ ನಾನು ಈ ಥರ ಮೆಜರಿಂಗ್ ಕಪ್ಪಲ್ಲಿ 1 ಕಪ್ ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ 4-5 ಸಲ ತೊಳೆದು ನೆನೆಸಿ ಇಟ್ಕೊಂಡಿದ್ದೀನಿ. 1 ಕಪ್ ಅಕ್ಕಿಗೆ 1/4 ಕಪ್ ಆಗೋಷ್ಟು ನೀರು ಹಾಕ್ಕೊಳ್ಳೋಣ. 1/4 ಸಲ ಕೂಡಿಸೋಣ. ಈಗ ನಾನು ತೋರಿಸ್ತಾ ಇರೋ ರೆಸಿಪಿ 3-4 ಜನಕ್ಕೆ ಕರೆಕ್ಟಾಗಿ ಆಗುತ್ತೆ. ಇದು ಹೊಟ್ಟೆ ತುಂಬ ತಿನ್ನಿದ್ರೆ 3 ಜನಕ್ಕೆ ಆರಾಮಾಗುತ್ತೆ. ಇದು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋತಾ ಇದ್ದೀನಿ. ಅಕ್ಕಿ ಹಾಕೋದಕ್ಕೆ ನೀರು ಕುದಿಬೇಕು. ನೀರು ಕುದಿಯೋವರೆಗೂ ನಾವು ಕೂಡ ಕಾಯೋಣ. ಸುಮಾರು ಜನ ಕಂಪ್ಲೇಂಟ್ ಇರುತ್ತೆ, ನಾವು ಬಾತ್ ಎಲ್ಲ ಕುಕ್ಕರಲ್ಲಿ ಮಾಡಿದ್ರೆ ತಳ ಎಲ್ಲ ಸೀದೋಗುತ್ತೆ ಅಂತ. ಸೊ
ಅವ್ರಿಗೆಲ್ಲ ಇದೊಂದು ಟಿಪ್ಪು ಇದು ಏನು ಅಂದರೆ, ನಾವು ನೀರು ಹಾಕಿ ತಕ್ಷಣ ಅಕ್ಕಿ ಹಾಕಬಾರ್ದು. ನೀರು ಹಾಕಿದ್ಮೇಲೆ ಒಂದು ರೌಂಡ್ ಅದು ಕುದಿಬೇಕು. ಕುದ್ಮೇಲೆ ಚೆನ್ನಾಗಿ ಅದನ್ನು ಕೂಡಿಸ್ಕೊಂಡು ಆಮೇಲೆ ಅಕ್ಕಿ ಹಾಕಬೇಕು. ಅಕ್ಕಿ ಹಾಕಿದ್ಮೇಲೆ ಕೂಡ ನೀರು ಕುದಿಯೋದಕ್ಕೆ ಶುರು ಆಗಬೇಕು. ಆಮೇಲಿಂದ ಮುಚ್ಚಳ ಮುಚ್ಚಿದ್ರೆ ಕೆಳಗಡೆ ತಳ ಎಲ್ಲ ಸಿಯೋದಿಲ್ಲ. ಸ್ನೇಹಿತರೆ ನೋಡ್ಬೋದು, ನೀರು ಕುದಿಯೋದಕ್ಕೆ ಶುರು ಆಗ್ತಿದೆ. ಈ ಹಂತದಲ್ಲಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಒಂದು 2-3 ಎಸಳಿದೆ ಇದು. ಸ್ವಲ್ಪ ಮಿಕ್ಸ್ ಮಾಡಿ ಮತ್ತೆ ನೀರನ್ನ ಕುದಿಯೋದಕ್ಕೆ ಬಿಡೋಣ. ನೀರು ಕುದಿಬೇಕಾದ್ರೆ ಹಾಕ್ಕೊಂಡ್ರೆ ಕರ್ಬೇವಿನ ಸೊಪ್ಪು ರಿಲೀಸ್ ಮಾಡೋಂಥ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಸೊ ಎಣ್ಣೆಲಿ ಹಾಕಿ ಫ್ರೈ ಮಾಡಿಬಿಟ್ರೆ ಅದೇ ಡಿಫ್ರೆಂಟ್ ಫ್ಲೇವರ್ ಬಂದ್ಬಿಡುತ್ತೆ. ನೀರಿಗೆ ಈ ಥರ ಹಾಕಿದ್ರೆ ಅದು ತುಂಬ ಚೆನ್ನಾಗಿ ಬರುತ್ತೆ. ಸ್ನೇಹಿತರೆ ನೋಡ್ಬೋದು, ನೀರು ಕುದೀತಾ ಇದೆ. ಈಗ ಇದಕ್ಕೆ ನಾನು ನೆನೆಸಿಟ್ಟಿದ್ದಂಥ ಅಕ್ಕಿ ಹಾಕೋಂಥ ಸಮಯ 1 ಕಪ್ ಬಾಸ್ಮತಿ ರೈಸು 4-5 ಸಲ ತೊಳೆದು ಒಂದು ಅರ್ಧ-ಮುಕ್ಕಾಲು ಗಂಟೆ ಆಗೋಷ್ಟು ನೆನೆಸಿ ಇಟ್ಟಿದ್ದೆ. ಅದನ್ನು ಇಲ್ಲೇ ಹಾಕೋತಾ ಇದ್ದೀನಿ. ಒಂದು ಸಲ ನಿಧಾನಕ್ಕೆ ಕೂಡ್ಸೋಣ. ಮಧ್ಯದಿಂದ ತೊಗೋಬಾರ್ದು ಬಾಸ್ಮತಿ ಅಕ್ಕಿ ಹಾಕಿದ್ದಾಗ, ಯಾಕಂದರೆ ಅಕ್ಕಿ ನೆಂದಿರುತ್ತಲ್ಲ ಒಡೆದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸೈಡಿಂದನೇ ತೊಗೊಂಡು ಅದನ್ನು ಮಿಕ್ಸ್ ಮಾಡೋಣ. ಅಕ್ಕಿ ಹಾಕಾಗಿದೆ, ಒಂದು ರೌಂಡು ಕುದಿ ಶುರು ಆಗಲಿ, ಮತ್ತೆ ಒಂದು ಸಲ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿಬಿಡೋಣ. ಸ್ನೇಹಿತರೆ ನೀರು ಕುದಿಯೋದಕ್ಕೆ ಶುರು ಆಗಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಈಗ ಇನ್ನೊಂದು ಸಲ ಮಿಕ್ಸ್ ಮಾಡಿಬಿಡೋಣ ಎಲ್ಲ. ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು 2 ವಿಷಲ್ ಇದನ್ನು ಕುಗ್ಗಿಸ್ಕೊಳ್ಳೋಣ. ಸ್ನೇಹಿತರೆ 2 ವಿಷಲ್ ಕೂಗಿ ಕುಕ್ಕರು ಕೂಲಾಗಿದೆ. ಸೊ ಓಪನ್ ಮಾಡಿ ನೋಡೋಣ ನಾವು ಮಾಡಿರೋಂಥ ಟೊಮೊಟೊ ಪಲಾವ್ ಹೇಗೆ ಬಂದಿದೆ ಅಂತ. ಸ್ನೇಹಿತರೆ ನೋಡ್ಬೋದು, ಸಖತ್ತಾಗಿ ಬಂದಿದೆ ಪಲಾವ್ ಮಾತ್ರ. ಅಲ್ಲ, ಈ ಸಮಯದಲ್ಲಿ ಬೇಕು ಅನ್ಸಿದ್ರೆ 1 ಸ್ಪೂನು ತುಪ್ಪ ಕೂಡ ಹಾಕ್ಬೋದು. ಇದಕ್ಕೆ ಇನ್ನೂ ಟೇಸ್ಟು ಚೆನ್ನಾಗಿರುತ್ತೆ. ನೋಡೋದಕ್ಕೆ ಅದ್ಭುತವಾಗಿ ಬಂದಿದೆ ಪಲಾವು. ಒಂದ್ಸಲ ರುಚಿ ಕೂಡ ನೋಡೋಣ ಹೇಗೆ ಬಂದಿದೆ ಅಂತ. ಪಲಾವ್ದು ಪರಿಮಳ ತುಂಬ ಅದ್ಭುತವಾಗಿ ಬರ್ತಾ ಇದೆ. ಒಂದ್ಸಲ ರುಚಿ ಕೂಡ ನೋಡೋಣ ಹೇಗೆ ಬಂದಿದೆ ಅಂತ. ಸೂಪರಾಗಿ ಬಂದಿದೆ ಪಲಾವ್ ಮಾತ್ರ. ನಾನು ನಾಟಿ ಟೊಮೆಟೊ ತೊಗೊಂಡಿದ್ದೆ, ಅದಕ್ಕೆ ಪಲಾವ್ ಸ್ವಲ್ಪ ಹುಳಿ ಹುಳಿಯಾಗಿ ಸಕ್ಕತ್ತಾಗಿದೆ. ಮತ್ತು ನಾವು ಹಾಕಿದಂಥ ಮಸಾಲ ಪದಾರ್ಥಗಳದ್ದು ಚಕ್ಕೆ ಆಗಿರ್ಬೋದು, ಏಲಕ್ಕಿ ಆಗಿರ್ಬೋದು, ಲವಂಗ, ಅದರದ್ದು ಫ್ಲೇವರ್ಗಳು ಚೆನ್ನಾಗಿ ಸಿಗ್ತಾಯಿದೆ. ಜೊತೆಗೆ ಪುಡಿಗಳು ಹಾಕಿದ್ವಲ್ಲ, ಚಿಲ್ಲಿ ಪೌಡರ್, ಖಾರ ಅದ್ಭುತವಾಗಿ ಬರ್ತಾಯಿದೆ. ತಿಂದಾದಮೇಲೆ ನಾಲ್ಗೆಗೆ ಖಾರ ಸಕ್ಕತ್ತಾಗಿ ಕಿಕ್ ಕೊಡ್ತಾ ಇದೆ. ಓವರ್ ಆಲ್ ಅದ್ಭುತವಾಗಿ ಬಂದಿದೆ. ಒಂದ್ಸಲ ಮನೆಯಲ್ಲಿ ನೀವು ಟ್ರೈ ಮಾಡಿ, ಸಕ್ಕತ್ತಾಗಿದೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಇದಾಗಿತ್ತು ಇವತ್ತಿನ ಟೊಮೊಟೊ ಪಲಾವ್ ರೆಸಿಪಿ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮನೆಯವರೆಲ್ಲ ಸೇರಿ ಒಂದ್ಸಲ ಈ ಟೊಮೊಟೊ ಪಲಾವ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.